ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಈ ತಿಂಗಳಿನ ಯೂಟ್ಯೂಬ್ ಚಿಂತನೆಗೆ ಸ್ವಾಗತಿಸೋಳಾಗಿದ್ದೇನೆ. ಕಳೆದ ಬಾರಿ ದೇವರು ತನ್ನ ಮಕ್ಕಳಾದ ನಮ್ಮನ್ನು ಅನೇಕ ಸಮಯದಲ್ಲಿ ತನ್ನ ಮಹಿಮೆಗಾಗಿ ಮುರಿಯುವನಾಗಿದ್ದಾನೆ ಎಂಬುದಾಗಿ ನೋಡಿದೆವು. ಈ ತಿಂಗಳಿನಲ್ಲಿ ಇನ್ನೊಂದು ವಿಶೇಷವಾದ ಚಿಂತನೆಗೆ ನಿಮ್ಮೆಲ್ಲರನ್ನು ಆಹ್ವಾನಿಸೋಳಾಗಿದ್ದೇನೆ. ನಮ್ಮೆಲ್ಲರ ಜೀವನದಲ್ಲಿ ದೇವರ ನಂತರ ಎತ್ತ ತಂದೆ ತಾಯಿಗಳು ಮುಖ್ಯ ಪಾತ್ರವನ್ನು ವಹಿಸುವರಾಗಿದ್ದಾರೆ. ಅನೇಕ ಸಮಯದಲ್ಲಿ ನಮ್ಮನ್ನು ಬಹಳವಾಗಿ ಪ್ರೀತಿಸುವ, ಕರುಣಿಸುವ, ನಮ್ಮ ಜೀವನಕ್ಕೆ ಬೇಕಾದ ಎಲ್ಲವನ್ನೂ ಅನೇಕ ವಿಧದಲ್ಲಿ ಒದಗಿಸುವಂತಹ ಹೆತ್ತ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಅನೇಕ ಸಮಯದಲ್ಲಿ ಅನೇಕ ಪರಿಸ್ಥಿತಿಗಳಲ್ಲಿ ಮುರಿಯುವವರಾಗಿದ್ದಾರೆ ಎಂಬುದಾಗಿ ನಾವು ಈ ದಿವಸ ನೋಡೋಣ. ಇದಕ್ಕಾಗಿ ನಮ್ಮೆಲ್ಲರ ಸತ್ಯವೇದವನ್ನು 1 ಸಮುವೇಲ 20ನೇ ಅಧ್ಯಾಯ ಅದರ 30ರಿಂದ 34 ವಚನದ ಕಡೆಗೆ ಗಮನ ಹರಿಸೋಣ. ಈ ಭಾಗವನ್ನು ಓದುವಾಗ ನಮಗೆ ಅರ್ಥವಾಗುವಂಥದ್ದು, ಇಸ್ರಾಯೇಲ್ಯರ ಮೊದಲನೇ ರಾಜನಾದ ಸೌಲನು ತಾನು ಹೆಚ್ಚಾಗಿ ಪ್ರೀತಿಸುವ ತನ್ನ ಮಗನಾದ ಯೋನಾತಾನನನ್ನು ಒಂದು ವಿಶೇಷ ಪರಿಸ್ಥಿತಿಯಲ್ಲಿ ಮುರಿಯುವುದನ್ನು ನೋಡುತ್ತೇವೆ. ಪ್ರತಿ ತಂದೆ ತಾಯಿಗಳ ಹಾಗೆ ಸೌಲನಿಗೂ ತನ್ನ ನಂತರ ತನ್ನ ಮಗನಾದ ಯೋನಾತನನ್ನು ಸಿಂಹಾಸನದಲ್ಲಿ ಕುಳಿತು ರಾಜ್ಯವನ್ನು ಆಳಬೇಕೆಂಬ ಆಕಾಂಕ್ಷೆ ಆಸಕ್ತಿಯಿಂದ ಜೀವಿಸೋನಾಗಿದ್ದರು. ಅದಕ್ಕಾಗಿ ಅನೇಕ ಕನಸುಗಳನ್ನು ಕಂಡಂತವನಾಗಿದ್ದನು. ಯೋನಾತನನು ತನ್ನ ಮಾರ್ಗದಲ್ಲಿ ರಾಜ್ಯವನ್ನು ನಡೆಸಲು ಬೇಕಾದ ಒಳ್ಳೆ ಒಂದು ಶಿಕ್ಷಣದಲ್ಲಿ ಅನೇಕ ರೀತಿಯಲ್ಲಿ ತರಬೇತಿಗಳನ್ನು ಕೊಡುತ್ತಾ ನಡೆಸುತ್ತಿದ್ದರು. ಇದೇ ಸೌಲನು ತನ್ನ ಮಗನಾದ ಯೋನಾತಾನನನ್ನು ದಾವೀದನನ್ನು ತನ್ನ ಪ್ರಾಣದಂತೆ ಪ್ರೀತಿಸುತ್ತಿದ್ದಾನೆಂಬುದಾಗಿ ಅರ್ಥ ಮಾಡಿಕೊಂಡು, ಇದೇ ದಾವೀದನು ತನ್ನ ಮಗನ ಜೀವನದ ಬೆಳವಣಿಗೆಗೆ ಒಂದು ಅಡ್ಡಗೋಲಾಗಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಂಡನು. ಪ್ರತಿಯೊಬ್ಬ ತಂದೆ ತಾಯಿಗಳ ಹಾಗೆ ಸೌಲನು ತನ್ನ ಮಗನ ಏಳಿಗೆಗಾಗಿ ತನ್ನ ಸ್ನೇಹಿತನಾದ ದಾವೀದನೇ ಒಂದು ಅಡ್ಡಗೋಲಾಗಿರುವನು ಎಂಬ ಭಯವು ಸೌಲನ ಜೀವನದಲ್ಲಿ ಕಾಡುವಂತಾಯಿತು. ಇದು ಅವನನ್ನು ಬಹಳಷ್ಟು ಚಿಂತೆಗೊಳಪಡಿಸಿ, ಸಹಿಸಲಾರದಂತಹ ತಂದೆಯಾದ ಸೌಲನು ತನ್ನ ಮಗನಾದ ಯೋನಾತನನ್ನು ಮಾತುಗಳ ಮೂಲಕ ಬಹಳಷ್ಟು ಮುರಿಯುವುದನ್ನು ನಾವು ಈ ಭಾಗದಲ್ಲಿ ನೋಡುತ್ತೇವೆ. ಮೊದಲನೆಯದಾಗಿ ಸೌಲನು ಉಪಯೋಗಿಸುವಂತ ಮಾತುಗಳು, ಎಲ್ಲೋ ದುಷ್ಟ ದಾಸಿಯ ಮಗನೇ ಎಂಬುದಾಗಿ ಸಂಬೋಧಿಸುತ್ತಿದ್ದಾನೆ. ಸೌಲನು ತನ್ನ ಮಗನಾದ ಯೋನಾತನನನ್ನು ಸಂಬೋಧಿಸುವಂಥದ್ದು ದುಷ್ಟ ದಾಸಿಯ ಮಗನೇ ಎಂಬಂತದಾಗಿ. ಎರಡನೆಯದಾಗಿ ನೋಡುವಂಥದ್ದು, ಇಷೇನ ಮಗನೊಡನಿರುವ ನಿನ್ನ ಸ್ನೇಹವು ನಿನಗೂ ನಿನ್ನ ತಾಯಿಗೂ ಮಾನಭಂಗವಾಗುವುದು ಎಂಬುದಾಗಿ ಹೇಳುತ್ತಿದ್ದಾನೆ. ಮೂರನೆಯದಾಗಿ ಸೌಲನು ಹೇಳುತ್ತಿರುವಂಥದ್ದು, ಅವನು ಬದುಕಿರುವವರೆಗೂ ನೀನು ರಾಜ್ಯವನ್ನು ಆಳಲು ಸಾಧ್ಯವೇ ಇಲ್ಲ, ಆದ್ದರಿಂದ ಅವನು ಸಾಯಲೇಬೇಕು ಎಂಬುದಾಗಿ. ಈ ಮಾತುಗಳು ಯೋನಾತಾನನನ್ನು ಬಹಳಷ್ಟು ಮುರಿಯುವಂತಾಯಿತು. ದುಷ್ಟದಾಸಿಯ ಮಗನೇ, ನಿನಗೂ ನಿನ್ನ ತಾಯಿಗೂ ಮಾನಭಂಗವಾಗುವುದು, ಅವನು ಸಾಯಲೇಬೇಕು. ಈ ಮಾತುಗಳು ಯೋನಾತಾನನ ಮನಸ್ಸಿನಲ್ಲಿ ಬಹಳಷ್ಟು ವೇದನೆಗಳು ತರಲ್ಪಟ್ಟಿತ್ತು. ಇದರ ಮೂಲಕವಾಗಿ ತನ್ನ ತಂದೆಯನ್ನೇ ಯೋನಾತಾನನು ಪ್ರಶ್ನಿಸುತ್ತಿದ್ದಾನೆ. ಅವನು ಯಾಕೆ ಸಾಯಬೇಕು, ಅವನು ಅಂತಹ ತಪ್ಪು ಏನು ಮಾಡಿದನು ಎಂಬುದಾಗಿ ತನ್ನ ತಂದೆಗೆ ಪ್ರಶ್ನಿಸುವ ಮಗನಾದ ಯೋನಾತಾನನು ನಾವು ಇಲ್ಲಿ ನೋಡುತ್ತೇವೆ. ಈ ಪ್ರಶ್ನೆಯು ಸೌಲನಾದ ರಾಜನಿಗೆ ಬಹಳಷ್ಟು ಅವಮಾನ ನೋವಾಗಿ ತನ್ನ ಮಗನನ್ನೇ ಸಾಯಿಸಲು ಈಟಿಯನ್ನು ಎಸೆಯುವುದನ್ನು ನೋಡುತ್ತೇವೆ. ಈ ಎಲ್ಲ ಪರಿಸ್ಥಿತಿಗಳು ಯೋನಾತಾನನನ್ನು ಬಹಳಷ್ಟು ಸಿಟ್ಟಿಗೆಬ್ಬಿರಿಸಿತು, ಬಹಳಷ್ಟು ದುಃಖಕ್ಕೆ ಒಳಪಡಿಸಿತು. ಆ ದಿವಸವೆಲ್ಲ ಯೋನಾತಾನನು ಊಟವನ್ನೇ ಮಾಡಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಈ ಒಂದು ದೃಷ್ಟಾಂತವನ್ನು ಆಲಿಸುತ್ತಿರುವಂತಹ ನಮ್ಮೆಲ್ಲವರ ಮನಸ್ಸಿನಲ್ಲಿ ಅನೇಕ ವಿಚಾರಗಳು ಮೂಡಿ ಬರುತ್ತದೆ. ಸೌಲನ ಹಾಗೆ ಅನೇಕ ಸಮಯದಲ್ಲಿ ಎತ್ತ ತಂದೆ ತಾಯಿಗಳಿಗೆ ಅನೇಕ ವಿಧದ ವಿಷಯಗಳು ಜೀವನದಲ್ಲಿ ಎದುರಾಗುವಾಗ ತಮ್ಮ ಮಕ್ಕಳ ಮೇಲಿರುವ ಹೆಚ್ಚಿನ ಪ್ರೀತಿಯಿಂದಾಗಿ, ಕರುಣೆಯಿಂದಾಗಿ ತಮ್ಮ ಮಕ್ಕಳನ್ನು ತಾವೇ ತಿಳಿಯದ ಹಾಗೆ ತಿಳಿದು ಬಹಳಷ್ಟು ವಿಧದಲ್ಲಿ ಮನವನ್ನು ನೋಯಿಸುವಂತವರಾಗಿದ್ದಾರೆ. ಅಂತಹ ಸಮಯದಲ್ಲಿ ಮಕ್ಕಳು ಬಹಳಷ್ಟು ನಿರಾಶರಾಗುತ್ತಾರೆ. ತಮ್ಮ ಮನಸ್ಸಿನಲ್ಲಿ ನೋವು, ಕೋಪ, ದ್ವೇಷ
ಎಂಬಂತಹ ಜಿಗುಪ್ಸೆಗಳು ಉದ್ಭವವಾಗುತ್ತದೆ. ಇದು ಮಕ್ಕಳ ವೈಯಕ್ತಿಕ ಹಾಗೂ ಕುಟುಂಬ ಜೀವನದಲ್ಲಿ ಅವರ ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ನೋವನ್ನು ತರುವಂತದಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಚಿಂತನೆಯನ್ನು ಆಲಿಸುತ್ತಿರುವಂತಹ ನಮ್ಮಲ್ಲಿ ಕೆಲವರು ತಂದೆ ತಾಯಿಗಳಾಗಿರಬಹುದು, ಇನ್ನು ಕೆಲವರು ಮಕ್ಕಳಾಗಿರಬಹುದು. ಈ ರೀತಿಯ ಮುರಿಯಲ್ಪಡುವಿಕೆ ಅನುಭವ ನಮ್ಮಲ್ಲಿ ಅನೇಕ ಸಮಯದಲ್ಲಿ ಬಂದಿರುತ್ತದೆ. ಅನೇಕ ಸಮಯದಲ್ಲಿ ಎತ್ತ ತಂದೆ ತಾಯಿಗಳು ತಮ್ಮ ಮಾತಿನ ಮೂಲಕ, ತಮ್ಮ ಕ್ರಿಯೆಗಳ ಮೂಲಕ, ತಮ್ಮ ನಡವಳಿಕೆಯ ಮೂಲಕ ಮಕ್ಕಳನ್ನು ಅನೇಕ ವಿಧದಲ್ಲಿ ನೋಯಿಸುವರಾಗಿದ್ದಾರೆ. ಆ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದಂಥ ಒಂದು ವಿಶೇಷವಾದ ಸಂಗತಿ ಏನೆಂದರೆ, ದೇವರು ತನ್ನ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ಈ ರೀತಿಯ ಮುರಿಯಲ್ಪಡುವಿಕೆ ಅನುಭವ ಆಗುತ್ತದೆ ಎಂಬುದಾಗಿ. ಇಂಥ ಪರಿಸ್ಥಿತಿಗಳು ಅನುಭವವಾಗುವಾಗ ನಿರಾಶರಾಗದೆ, ಕೋಪಗೊಳ್ಳದೆ, ಮನಸ್ಸನ್ನು ಕಳವಳಗೊಳಿಸದೆ, ದೇವರ ಚಿತ್ತ ನೆರವೇರಲಿಕ್ಕಾಗಿ ನಮಗೆ ಈ ರೀತಿ ಸಂಭವಿಸಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ತಂದೆ ತಾಯಿಗಳ ಮೇಲೆ ಕೋಪಗೊಳ್ಳುವುದು, ಅವರ ಮೇಲೆ ಬೇಜಾರಾಗುವಂಥದ್ದು, ಅವರ ಮೇಲೆ ಪ್ರತಿಕ್ರಿಯೆ ನಡೆಸದ ಹಾಗೆ ದೇವರು ನಮ್ಮನ್ನು ನಡೆಸಲಿಕ್ಕಾಗಿ ನಮ್ಮನ್ನೇ ನಾವು ದೇವರ ಕರಗಳಲ್ಲಿ ಒಪ್ಪಿಸಬೇಕು. ದೇವರ ಚಿತ್ತವಿಲ್ಲದೆ ನಮ್ಮಲ್ಲಿ ಏನೂ ಸಂಭವಿಸುವುದಿಲ್ಲ. ನಮ್ಮನ್ನು ನಮ್ಮ ತಂದೆ ತಾಯಿಗಳಿಗೆ ದೇವರು ಒಪ್ಪಿಸಿರುವಂತವರಾಗಿದ್ದಾರೆ. ನಾವು ನಮ್ಮವರಲ್ಲ, ನಾವು ತಂದೆ ತಾಯಿಗಳಿಗೆ ನೇರವಾಗಿ ಸೇರಲ್ಪಟ್ಟಂತರಲ್ಲ. ನಾವು ನೇರವಾಗಿ ತಂದೆಯಾದ ದೇವರಿಗೆ ಮಕ್ಕಳಾಗಿದ್ದೇವೆ. ನಮ್ಮನ್ನು ನಮ್ಮ ತಂದೆ ತಾಯಿಗಳಿಗೆ ಒಂದು ದಾನವಾಗಿ ಆತನು ನೀಡುವಂಥದ್ದಾಗಿದೆ. ಆದ್ದರಿಂದ ಎತ್ತ ತಂದೆ ತಾಯಿಗಳು ನಮ್ಮನ್ನು ನೋವಿಸುವಾಗ, ನಮಗೆ ನೋವುಗಳು ಸಂಭವಿಸುವಾಗ ನಾವು ಮಕ್ಕಳಾದಂಥ ನಾವು ಮಾಡಬೇಕಾದಂಥ ಪ್ರಾರ್ಥನೆ, ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ನಮ್ಮ ತಂದೆ ತಾಯಿಗಳನ್ನು ನನಗೆ ಕೊಟ್ಟದಕ್ಕಾಗಿ ನಾನು ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಅವರು ಈ ರೀತಿ ನನ್ನನ್ನು ಮುರಿಯುವುದು ನನ್ನ ಒಳ್ಳೆಯದಕ್ಕಾಗಿ, ನಿನ್ನ ಚಿತ್ತ ನೆರವೇರಲಿಕ್ಕಾಗಿ ಎಂಬುದಾಗಿ ನಾವು ದೇವರ ಕರಗಳಲ್ಲಿ ನಮ್ಮನ್ನು ಸಮರ್ಪಿಸುವಂತರಾಗಿರಬೇಕು. ಆದ್ದರಿಂದ ಈ ಚಿಂತನೆಯನ್ನು ಆಲಿಸುತ್ತಿರುವಂತ ಮಕ್ಕಳೇ, ಅನೇಕ ಸಮಯದಲ್ಲಿ ತಂದೆ ತಾಯಿಗಳ ಮೇಲೆ ಕೋಪ ಬರುವಾಗ, ಬೇಸರವಾಗುವಾಗ ಸ್ವಲ್ಪ ಸಮಯ ಮನಸ್ಸನ್ನು ಶಾಂತಗೊಳಿಸಿ ದೇವರ ಸನ್ನಿಧಿಗೆ ನಾವು ಹೋಗಬೇಕು. ದೇವರ ಚಿತ್ತವಿಲ್ಲದೆ, ದೇವರು ಒಂದು ಆಜ್ಞೆ ಕೊಡದೆ ತಂದೆ ತಾಯಿಗಳು ನಮ್ಮನ್ನು ನೋವು ಪಡಿಸುವುದಿಲ್ಲ. ಅದು ಯಾತಕ್ಕಾಗಿ? ಆತನ ಚಿತ್ತ ನಮ್ಮಲ್ಲಿ ನೆರವೇರಲಿಕ್ಕಾಗಿ. ಆದ್ದರಿಂದ ಈ ದಿವಸದಿಂದ ದೇವರ ಚಿತ್ತವೇ ನಮ್ಮ ಜೀವನದಲ್ಲಿ ನಡೆಯುವುದು ಎಂಬ ದೃಢ ನಿಶ್ಚಯದಿಂದ ನಮ್ಮನ್ನೇ ನಾವು ದೇವರ ಕರಗಳಲ್ಲಿ ಸಮರ್ಪಿಸೋಣ. ಒಂದು ಪ್ರಾರ್ಥನೆ ಮಾಡೋಣ. ಪ್ರೀತಿಯಲ್ಲಿ ಐಶ್ವರ್ಯವುಳ್ಳಂತ ಸ್ವರ್ಗೀಯ ತಂದೆ ಸ್ವಾಮಿ, ಈ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಈ ಒಂದು ಚಿಂತನೆಯನ್ನು ಆಲಿಸಲು ಕೊಟ್ಟಂತ ಕೃಪೆಗಾಗಿ ನಾವು ನಿನ್ನನ್ನು ಸ್ತುತಿಸುವರಾಗಿದ್ದೇವೆ ಸ್ವಾಮಿ. ಅನೇಕ ಸಮಯದಲ್ಲಿ ನಮಗೆ ನೀಡಲ್ಪಟ್ಟಂತ ತಂದೆ ತಾಯಿಗಳ ಮೇಲೆ ಕರ್ತನೆ, ಯೋನಾತಾನನ ಹಾಗೆ ಬಹಳಷ್ಟು ನಾವು ಕೋಪಗೊಂಡಿದ್ದೇವೆ ದೇವರೇ, ಬಹಳಷ್ಟು ಅವರನ್ನು ನೋವಿಸಿದ್ದೇವೆ ಅಪ್ಪ. ಆದರೆ ನಿನ್ನ ಚಿತ್ತ ನೆರವೇರಲಿಕ್ಕಾಗಿ ಅನೇಕ ಸಮಯದಲ್ಲಿ ತಂದೆ ತಾಯಿಗಳ ಮೂಲಕ ನಮಗೆ ಮುರಿಯಲ್ಪಡುವ ಅನುಭವ ಆಗುತ್ತದೆ ಎಂಬುದಾಗಿ ಈ ದಿವಸ ಈ ಒಂದು ಉದಾಹರಣೆ ಮೂಲಕ ಕಲಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ. ತಂದೆಯೇ ಸ್ವಾಮಿ, ನಮ್ಮ ನೀನು ಆಶೀರ್ವದಿಸು. ತಂದೆ ತಾಯಿಗಳು ತಮ್ಮ ಮಾತಿನ ಮೂಲಕ, ತಮ್ಮ ಕ್ರಿಯೆಗಳ ಮೂಲಕ ಮಕ್ಕಳಾದ ನಮ್ಮನ್ನು ನೋವಿಸುವಾಗ ನಿನ್ನ ಚಿತ್ತ ನೆರವೇರಲಿಕ್ಕಾಗಿ ಎಂಬುದಾಗಿ ನಾವು ನಂಬುತ್ತಾ ನಿನಗೆ ಮಹಿಮೆ ತರುವ ಮಕ್ಕಳಾಗಿ ನಾವು ಜೀವನ ಮಾಡಲಿಕ್ಕೆ ಈ ಒಂದು ಚಿಂತನೆಯನ್ನು ಆಲಿಸುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವರಾಗಿದ್ದೇವೆ ತಂದೆಯೇ, ಆಮೆನ್. ಮುಂದಿನ ತಿಂಗಳು ನಾವು ಈ ರೀತಿ ಸಂಧಿಸುವವರೆಗೂ ಕರ್ತನ ಕೃಪೆಯು ನಮ್ಮೆಲ್ಲರನ್ನು ಕಾಯುವಂತಾಗಲಿ. ಆಮೆನ್.